ನಮಸ್ತೆ, ಎಲ್ಲ ಹೇಗಿದ್ದೀರಿ? ಇವತ್ ನಾನು ನಿಮ್ಮೊಟ್ಟಿಗೆ ಪ್ರೀತಿ ಮತ್ತು ಇಷ್ಟ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿ ಮತ್ತೆ ಇಷ್ಟ ಇದನ್ನ ನೀವು ವ್ಯಕ್ತಪಡಿಸಿ ನೋಡಿ, ಅದರ ಮ್ಯಾಜಿಕ್ ನಿಮಗೆ ಅರ್ಥ ಆಗತ್ತೆ. ಸುಮ್ನೆ ನಾಟಕಕ್ಕೆ ಎಲ್ಲ ಹೇಳಕ್ ಹೋಗ್ಬೇಡಿ, ನಾಟಕಕ್ಕೆಲ್ಲ ಉಪಯೋಗಿಸಕ್ ಹೋಗ್ಬೇಡಿ. ನಿಜವಾಗ್ಲೂ ನಿಮಗೆ ಒಬ್ಬರ ಮೇಲೆ ಪ್ರೀತಿ ಅಥವಾ ಒಬ್ಬರ ಮೇಲೆ ಇಷ್ಟ ಇದೆ ಅನ್ನೋದಾದ್ರೆ ಅದನ್ನ ವ್ಯಕ್ತಪಡಿಸಿ. ಆ ವ್ಯಕ್ತಪಡಿಸೋದು ಹೇಗಿರ್ಬೇಕಂತಂದ್ರೆ ಅವ್ರಿಗೆ ಹರ್ಟ್ ಆಗ್ಬಾರ್ದು. ಯಾವ ತರ ಅಂದ್ರೆ ಪ್ರೀತಿ ಇದೆ ಅಂದಿದ್ ಮಾತ್ರಕ್ಕೆ ಅವ್ರ ಬೆನ್ನಿಂದೆ ಬಿದ್ದು ಅವ್ರ ಹಿಂಸೆ ಮಾಡೋ ತರ ಪ್ರೀತಿ ಅಲ್ಲ. ನನಗ್ ನಿನ್ ಮೇಲೆ ಪ್ರೀತಿ ಇದೆ, ನನ್ನ ಮೇಲೆ ನಿನಗೆ ನಿನ್ನ ಕಂಡ್ರೆ ನಂಗೆ ಇಷ್ಟ ಇದೆ, ಅದನ್ನ ವ್ಯಕ್ತಪಡಿಸಿ. ಅದು ಬರೀ ಈ ಪ್ರೇಮಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಪ್ರೀತಿ ಇಷ್ಟ ಅನ್ನೋದೆಲ್ಲ ಬರೀ ಪ್ರೇಮಿಗಳಿಗೆ ಸೀಮಿತ ಆಗಿರೋದಿಲ್ಲ. ಪ್ರತಿ ಹಂತದಲ್ಲೂ ನಮ್ಮ ಬದುಕಲ್ಲಿ ಯಾರ್ಯಾರು ಇರ್ತಾರೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿಯರು, ತಮ್ಮಂದ್ರು, ಮತ್ತೆ ನಮ್ಮ ಫ್ರೆಂಡ್ಸು, ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಅತ್ತೆ, ನಮ್ಮ ಬಂಧು ಬಳಗ, ಯಾರಾದ್ರೂ ಸರಿಯೇ ನಿಮ್ಮ ಜೀವನದಲ್ಲಿ ಯಾರಿರ್ತಾರೋ ನೀವು ಯಾವ್ದಕ್ಕೂ ಹಿಂದೆ ಮುಂದೆ ಯೋಚಿಸೋ ಅವಶ್ಯಕತೆ ಇಲ್ಲ. ನೀವು ಅವ್ರನ್ನ ಇಷ್ಟಪಟ್ಟಿದ್ ಮಾತ್ರಕ್ಕೆ ಅವ್ರು ನಿಮ್ಮನ್ನ ಇಷ್ಟಪಡ್ಬೇಕು ಅನ್ನೋದು ಎಲ್ಲೂ ಇಲ್ಲ, ಆಯ್ತಾ? ಹಾಗಾಗಿ ನಾನ್ ಹೇಳೋದೇನಂದ್ರೆ, ನಿಮಗಿಷ್ಟ ಇದೆಯಾ, ನಿಮಗೆ ಪ್ರೀತಿ ಇದೆಯಾ ಅವ್ರ ಮೇಲೆ, ಅದನ್ನ ಒಂದ್ ಸ್ವಲ್ಪ ಹೇಳಿ ನೋಡಿ. ಆ ಮಿರಾಕೆಲ್ಲ ಬೇರೆ, ಆಯ್ತಾ? ಅದನ್ನ ಅವ್ರು ಕೇಳಿಸ್ಕೊತಾರೋ ಇಲ್ಲ ನಿಮ್ಮನ್ನ ಅವಮಾನ ಮಾಡ್ತಾರೋ ಇಲ್ಲ ಅವರು ನಿಮ್ಮನ್ನ ಪರಿಗಣನೆಗೆ ತಗೊಳ್ಳೋದಿಲ್ವೋ ಅದನ್ನ ನಿಮಗ್ ಬೇಕಾಗಿಲ್ಲ. ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ನಿಜವಾಗ್ಲೂ ಒಬ್ಬರನ್ನ ಇಷ್ಟಪಡೋದೇ ಆದಲ್ಲಿ, ನಿಜವಾಗ್ಲೂ ಒಬ್ಬರನ್ನ ಪ್ರೀತಿಸೋದೇ ಅದರಲ್ಲಿ, ಅದನ್ನ ಅವರಿಗೆ ಹೇಳಿ. ನಾವೆಷ್ಟೋ ಸಂದರ್ಭಗಳಲ್ಲಿ ಏನ್ ಮಾಡ್ಬಿಡ್ತೀವಿ, ನಮ್ಮ ನಿಜವಾಗ್ಲೂ ಅವ್ರನ್ನ ಕಂಡ್ರೆ ಇಷ್ಟ ಇರುತ್ತೆ, ಪ್ರೀತಿ ಇರುತ್ತೆ, ಆದ್ರೆ ನಾವು ಯಾವತ್ತಿಗೂ ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗೋದಿಲ್ಲ, ನೀನಂದ್ರೆ ನನಗಿಷ್ಟ, ನೀನಂದ್ರೆ ನನಗೆ ಪ್ರೀತಿ ಅಂತ. ಅದೇ ನಮ್ಮ ಬದುಕುಗಳಲ್ಲಿ ಮುಳುವಾಗ್ಬಿಡುತ್ತೆ. ತುಂಬಾ ತುಂಬಾ ಸರಿ ಅದೇ ಮುಳುವಾಗತ್ತೆ. ನಾವು ನಾಟಕ ಮಾಡೋದ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ನಮಗೆ ನಮ್ಮಲ್ಲಿರೋ ಪ್ರೀತಿನ ನಾವ್ ವ್ಯಕ್ತಪಡಿಸೋಣ. ಅದರಿಂದ ಎಷ್ಟು ಚೇಂಜಸ್ ಬರುತ್ತೆ ನೀವೇ ನೋಡ್ಬೋದು, ಆಯ್ತಾ? ಅವ್ರು ನನ್ನ ಪ್ರೀತಿ ಮಾಡ್ಲಿಲ್ಲ, ಅವ್ರು ನನ್ನ ಇಷ್ಟ ಪಡ್ಲಿಲ್ಲ, ನಮಗ್ ಬೇಕಾಗಿಲ್ಲ, ಅದು ಬೇಡ ನಮಗೆ. ನಾವು ಎಲ್ಲಾರನ್ನೂ ಇಷ್ಟ ಪಡಬೇಕಾಗಿದ್ದ ಅವಶ್ಯಕತೆ